ನನ್ನ ಹೆಸರು ರಾಜೇಶ್ವರಿ ಚನ್ನಪ್ಪಗೌಡ ಪಾಟೀಲ್. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತಾಲ್ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಒಂದು ಪ್ರಯೋಗವನ್ನು ಮಾಡುತ್ತೇನೆ. ಅದು ಯಾವುದೆಂದರೆ ಪಿಷ್ಟದ ಮೇಲೆ ಲಾಲಾರಸದ ಪರಿಣಾಮ. ಇದರ ಉದ್ದೇಶ ಆಹಾರವು ಪಿಷ್ಟದ ಮೇಲೆ ಬಾಯಿಯಲ್ಲಿ ಲಾಲಾರಸವು ಯಾವ ರೀತಿಯಾಗಿ ಪರಿಣಾಮ ಮಾಡುತ್ತದೆ ಎಂಬುದನ್ನು ತಿಳಿಯುವುದು. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಪ್ರನಾಳ, ಕಡ್ಡಿ, ಬೀಕರ್, ಅಯೋಡಿನ್ ದ್ರಾವಣ, ಅನ್ನ ಮತ್ತು ನೀರು. ಮೊದಲಿಗೆ 2 ಪ್ರನಾಳವನ್ನು ತೆಗೆದುಕೊಂಡು ಈ ಪ್ರನಾಳಗಳಿಗೆ ಎ ಮತ್ತು ಬಿ ಎಂಬ ಅಕ್ಷರವನ್ನು ಗುರುತಿಸಬೇಕು. ಎ ಪ್ರನಾಳಕ್ಕೆ ಸ್ವಲ್ಪ ಅನ್ನವನ್ನು ಸೇರಿಸಿ ಮತ್ತು ಬಿ ಪ್ರನಾಳಿಗೆ 5 ನಿಮಿಷ ಬಾಯಿಯಲ್ಲಿ ಅಗಿದ ಅನ್ನವನ್ನು ಸೇರಿಸಬೇಕು. विज्ञान कुंटे खाली ಎ ಪ್ರನಾಳಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮತ್ತು ಬಿ ಪ್ರನಾಳಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇವೆರಡನ್ನು ಕಲಕಬೇಕು. ನಂತರ ಎ ಪ್ರನಾಳಕ್ಕೆ ಸ್ವಲ್ಪ ಅಯೋಡಿನ್ ದ್ರಾವಣವನ್ನು ಸೇರಿಸಬೇಕು. ಆಗ ಇದು ನೀಲಿ ಬಣ್ಣಕ್ಕೆ ಬರುತ್ತದೆ. ಬಿ ಪ್ರನಾಳಕ್ಕೆ ಸ್ವಲ್ಪ ಅಯೋಡಿನ್ ದ್ರಾವಣವನ್ನು ಸೇರಿಸಿ ಆಗ ಇದು ಕಂದು ಬಣ್ಣಕ್ಕೆ ಬರುತ್ತದೆ. ಇದರಿಂದ ನಾವು ತಿಳಿಯುವುದೇನೆಂದರೆ ಬಾಯಿಯಲ್ಲಿ ಬಾಯಿಯಲ್ಲಿರುವ ಲಾಲಾರಸದ ಸರಳ ಸಕ್ಕರೆಯಾಗಿ ವಿಭಜಿಸಬಹುದು ಎಂಬುದನ್ನು ತಿಳಿಯುತ್ತೇವೆ. ಧನ್ಯವಾದಗಳು.